ಭಾರತದ ಖ್ಯಾತ ಉದ್ಯಮಿ ಗೌತಮ್ ಅದಾನಿ ಈಗ ಭಾರಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅಮೆರಿಕದಲ್ಲಿ ಲಂಚ ಮತ್ತು ವಂಚನೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅದಾನಿ ಸಮೂಹದ ಷೇರುಗಳು ಪಾತಾಳ ಸೇರಿವೆ. ಅಲ್ಲದೆ ಈ ಲಂಚ ಪ್ರಕರಣದಲ್ಲಿ ಕೆಲವರ ಹೆಸರು ಕೇಳಿಬಂದಿದೆ. ಈ ಲಂಚದ ಹಣ ಎಲ್ಲೆಲ್ಲಿ ಹಂಚಿ ಹೋಗಿದೆ, ಭಾರತದ ಯಾವ್ಯಾವ ಪ್ರಭಾವಿಗಳ ಖಜಾನೆ ತುಂಬಿದೆ, ಅಸಲಿಗೆ ಏನಿದು ಪ್ರಕರಣ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಅದಾನಿಗೆ ಸಂಕಷ್ಟ ತರುತ್ತಾ ಲಂಚಾವತಾರ. ಯಾರ್ಯಾರ ಖಜಾನೆಗೆ ಹೋಯ್ತು ಲಂಚದ ಕಾಂಚಾಣ? ಸೌರಶಕ್ತಿ ಗುತ್ತಿಗೆಗಳನ್ನು ಪಡೆಯಲು ಭಾರತೀಯ ಅಧಿಕಾರಿಗಳಿಗೆ ದೊಡ್ಡ ಮೊತ್ತದ ಲಂಚ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನ ಡಿಸ್ಟ್ರಿಕ್ಟ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಆದೇಶ ಹೊರಡಿಸಿದ ಬೆನ್ನಲ್ಲೇ ಅದಾನಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಈ ಲಂಚ ಪ್ರಕರಣದಲ್ಲಿ ಕೆಲ ಭಾರತೀಯರ ಹೆಸರು ಕೂಡ ಕೇಳಿಬಂದಿದೆ. ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಸೇರಿದಂತೆ ಘಟಾನುಘಟಿಗಳ ಹೆಸರೇ ಲಂಚಾವತಾರ ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿದೆ. ಹಾಗಾದ್ರೆ ಲಂಚ ಪಡೆದವರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಏನಿದು ಅದಾನಿ ಲಂಚಾವತಾರ? ಸರ್ಕಾರಿ ಅಧಿಕಾರಿಗಳಿಗೆ ಒಟ್ಟು 2029 ಕೋಟಿ ರು ಲಂಚದ ಆಫರ್. 1750 ಕೋಟಿ ರು PSAಗಾಗಿ ಆಂಧ್ರ ಅಧಿಕಾರಿಗಳಿಗೆ ಜಮೆ. 2021 ಸೆಪ್ಟೆಂಬರ್ 8ರಂದು ಅಮೆರಿಕದ ಜೊತೆ $750 ಮಿಲಿಯನ್ ಬಾಂಡ್. 2021 ಡಿಸೆಂಬರ್ನಲ್ಲಿ 7 ಗಿಗಾವ್ಯಾಟ್ ಸೌರಶಕ್ತಿ ಖರೀದಿಸಲು ಆಂಧ್ರ ಒಪ್ಪಿಗೆ. 2022 ಏಪ್ರಿಲ್ 25ರಂದು ಅದಾನಿ ಜೊತೆ ಸಭೆಗೂ ಮುನ್ನ ವಿದ್ಯುತ್ ಖರೀದಿ ಒಪ್ಪಂದ. ಲಂಚ ಪಾವತಿಸುವುದಕ್ಕಾಗಿ ಅದಾನಿ ಗ್ರೀನ್ಗೆ ಅಜೂರ್ 638 ಕೋಟಿ ರು. ಅಹಮದಾಬಾದ್ನಲ್ಲಿ ಅದಾನಿ ಹಾಗೂ ಅಜೂರ್ ನಾಯಕತ್ವದ ಭೇಟಿ. ಪ್ರತಿ ಮೆಗಾವ್ಯಾಟ್ಗೆ 25 ಲಕ್ಷ ರೂಪಾಯಿ ಪಾವತಿಸಿದ ಅಜೂರ್. ಲಂಚ ಕುರಿತಾದ ಚರ್ಚೆಗಳಲ್ಲಿ ಗೌತಮ್ ಅದಾನಿ ಖುದ್ದು ಭಾಗಿ. ನೋಡಿದ್ರಲ್ಲ, 2000 ಕೋಟಿ ರೂಪಾಯಿ ರಾಜಕೀಯ ನಾಯಕರ ಖಜಾನೆ ಸೇರಿದ್ದು. ಮುಂದೆ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.